ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಬಂಗಾರಪೇಟೆ ತಾಲೂಕು ಮಾಗುಂದಿ ಪಂಚಾಯತಿಗೆ ಸಂಬಂಧಪಟ್ಟಂಥ ರಾಮಚಂದ್ರಪುರ ಗ್ರಾಮ ಸುಮಾರು ವರ್ಷಗಳಿಂದ ಅರ್ಜಿ ಕೊಟ್ಟರು ಯಾವುದೂ ಪ್ರಯೋಜನ ಇಲ್ಲ. ಈಗ ಇತ್ತೀಚೆಗೆ ಒಂದು 2-3 ತಿಂಗಳಿಂದ ದೊಡ್ಡ ಸಮಸ್ಯೆ ಐತಿಲ್ಲ. ಹಂಗಾಗಿ ನಾವು ತಹಸೀಲ್ದಾರ್ಗೆ ಅರ್ಜಿ ಕೊಟ್ವಿ, ಮತ್ತು ಸೆಕ್ರೆಟ್ರಿ ಮತ್ತು ನಮ್ಮ PDO ಮತ್ತು ಇವರು ನಮ್ಮ ಸರ್ವೇರ್ ತುಂಬ ನಮ್ಗೆ ಭಾರಿ ಸಪೋರ್ಟ್ ಮಾಡಿದ್ರು. ನಾವು ಅರ್ಜಿ ಕೊಟ್ಟಿದ್ದ ಕೂಡಲೇ ಇಮಿಡಿಯೇಟ್ಲಿ 2-3 ಟೈಮ್ ಇವರು ಸರ್ವೇರು ಬಂದಿದ್ದರು, ಮತ್ತು ನಮ್ಮ PDO ಸರ್ ಬಂದಿದ್ದರು, ನಮ್ಮ ಪಂಚಾಯತ್ ಸಿಬ್ಬಂದಿ ಫುಲ್ ಬಂದಿದ್ರು. ಅವ್ರಿಗೆಲ್ಲ ತುಂಬ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಕಾರಣ ಏನಂದರೆ ಸುಮಾರು ವರ್ಷದಿಂದ ಮಾಡಿದ ಕೆಲಸ ಇವತ್ತೆಲ್ಲ ಮುಗಿದಿದೆ. ಸುಮಾರು ಜನಕ್ಕೆ ಇಲ್ಲಿ ಬಡ ಕುಟುಂಬಗಳು ಮನೆಗೆ ಮಾಡಬೇಕಂತ ಒಂದು ಕನಸಿತ್ತು ನಮ್ಮ ML ಸಾಹೇಬ್ರದ್ದು. ಅದು ಇವತ್ತು ನನಸಾಗಿದೆ. ಮತ್ತು ಇದು ಏನು ಅಕ್ರಮವಾಗಿ ಯಾರ್ಯಾರು ಮನೆ ಕಟ್ಕೊಂಡಿದ್ದಾರೋ ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಅವ್ರಿಗೆ ಕುಳ್ಳ ನಡೆಸ್ಕೊಡ್ಬೇಕು. ನೋಟಿಸ್ ಕೊಟ್ಟು ಕೂಡಲೇ 7 ದಿವಸಕ್ಕಾಗಲ್ಲ ತೆರವು ಮಾಡ್ಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿ ಯಾವ ರಾಜಕಾರಣನೂ ಇಲ್ಲ, ಎಲ್ರಿಗೂ ಒಂದು ಹಕ್ಕಿದೆ ಬದುಕಬೇಕಂತ ಬಿಟ್ಟು ಒಬ್ಬರು ಇರೋದು 4 ಜನ ಇರಲಿ ಅಂತ ಬಿಟ್ಟು ನಮ್ಮ ಆಸೆ ಅಷ್ಟೇ. 4 ಜನದ ಒಬ್ಬರು ಇಟ್ಕೊಳಕ್ಕೆ ನಾವು ಯಾವತ್ತೂ ಬಿಡೋದಿಲ್ಲ. ಅದೇನಾಗಲಿ ಅದರಿಂದ ನಾವು ಬಿಡೋದಂತ ನಾನು ಹೇಳ್ತಾ ಇದ್ದೀನಿ ಸರ್. ನಾನು ಯಾರಾಗಲಿ ಎಲ್ಲರೂ ಚೆನ್ನಾಗಿರಲಿ, ಎಲ್ರದ್ದು 10 ಜನದ ಒಬ್ಬನೇ ತಿನ್ಬೇಕು ಅಂದ್ರೂ ಅದು ಸಾಧ್ಯ ಅಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅದು ಯಾರೇ ಆಗ್ಬೋದು, ಬಿಡಲೇಬೇಕು, ಆ ಕೆಲಸ ಮಾಡಲೇಬೇಕು. ನಮ್ಮ ಪ್ರೆಸ್ ಅವ್ರು ಬಂದಿದ್ದಾರೆ, ಮತ್ತು ನಮ್ಮ ಮೊದಲಿಗೆ ನಮ್ಮ SI ಸಾಹೇಬರು ಬಂದಿದ್ರು. ತುಂಬ ನಮ್ಮ ಕೋಆಪರೇಷನ್ ಕೊಟ್ಟು ಮೊನ್ನೆ ಒಂದು 7ನೇ ತಾರೀಕು ಡೇಟ್ ಕೊಟ್ಟಿತ್ತು. ಹಂಗಾಗಿ ಸರ್ ಈ ಥರ ನಮಗೆ 13 ಕೊಟ್ಟಿದ್ದಾರೆ, ದಯವಿಟ್ಟು ನೀವು ಬಂದರೆ ಮಾತ್ರ ನಮ್ಗೆ ಸರ್ವೆ ಆಗಕ್ಕೆ ಸಾಧ್ಯ ಅಂತ ಹೇಳಿದೆ. ನಮಗೆ ಸಂಪೂರ್ಣವಾಗಿ ನಮ್ಮ ಬೂದಿಕೋಟೆ SI ಸಾಹೇಬರು ತುಂಬ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಅವ್ರಿಗೂ ತುಂಬ ನಮಸ್ಕಾರ ಮಾಡ್ತಾ ಇದ್ದೀನಿ. ನಮ್ಮ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಯಾವುದೇ ಕಾರಣಕ್ಕೂ ಕಾನೂನು ಚೌಕಟ್ಟಾಗಿ ಕೆಲಸ ಮಾಡಬೇಕು, ಕಾನೂನು ಮೀರಿ ಯಾರು ಕೆಲಸ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಸರ್ ನಾನು. ಸರಿ, ಥ್ಯಾಂಕ್ ಯು ಸರ್.